ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಕತೆ ನೋಡೋಣ. ಪ್ರೀತಿಗಾಗಿ. ರಮ್ಯಾ, ಯಾಕೆ ಸಪ್ಪೆ ಇದೆಯಾ? ದಿನ ಇರುವ ಹಾಗೆ ಖುಷಿ ಖುಷಿಯಲ್ಲಿ ಇಲ್ಲ. ಯಾಕೆ, ಏನಾಯ್ತೆ? ನನ್ನ ಮುದ್ದು ಗೆಳತಿಗೆ ಏನಾಯಿತು? ನಾನು ಯಾವತ್ತೂ ನಿನ್ನ ಈ ರೀತಿ ನೋಡೇ ಇರಲಿಲ್ಲ ಕಣೆ. ಏನಾಯಿತು ಹೇಳು ದಯವಿಟ್ಟು ಎಂದು ಶಾಲಿನಿ ನನ್ನ ಕೇಳಿದಾಗ ನಾನು ಏನೂ ಇಲ್ಲ ಕಣೆ ಎಂದೆ. ಮತ್ತೆ ಎಂದಿನಂತೆ ನನ್ನ ಮನದ ಭಾವನೆ ನನ್ನೊಳಗೆ ಇರಲಿ, ಅದು ಅವಳಿಗೆ ತಿಳಿದು ನಾಳೆ ನಮ್ಮ ಸ್ನೇಹಕ್ಕೆ ತೊಂದರೆ ಆಗುವುದು ಬೇಡ ಎಂದು ಸುಮ್ಮನಾದೆ. ಮತ್ತೆ ಶಾಲಿನಿ ಮುಂದುವರಿದು, ನಾಳೆ ನಮ್ಮ ಅಣ್ಣನಿಗೆ ಮೈಸೂರಿನಲ್ಲಿ ಒಂದು ಹುಡುಗಿಯನ್ನು ನೋಡಿಕೊಂಡು ಬರಲು ಎಲ್ಲರೂ ಹೋಗುತ್ತಿದ್ದೇವೆ. ನಾಳೆ ಹೇಗೂ ಭಾನುವಾರ, ನಾನು ಸಂಗೀತ ತರಗತಿಗೆ ಬರುವುದಿಲ್ಲ, ನೀನೊಬ್ಬಳೇ ಹೋಗಿ ಬಾ ಆಯ್ತಾ? ಹಾಗೆ ಟೀಚರ್ಗೂ ಹೇಳ್ಬಿಡು, ನನಗೆ ಹೇಳಲು ಆಗಲಿಲ್ಲ ಎಂದಳು. ನಾನು ಮತ್ತಷ್ಟು ಕ್ಷೀಣ ಧ್ವನಿಯಲ್ಲಿ ಎಂದೆ. ಮತ್ತೇನೇ ಆಯಿತು? ನೀನು ಇತ್ತೀಚೆಗೆ ತುಂಬ ಬದಲಾಗಿದ್ದೀಯಾ ಕಣೆ, ನಡಿ ಹೋಗೋಣ ಮನೆಗೆ, ಆಗಲೇ ಲೇಟ್ ಆಯಿತು ಎಂದಳು. ನಾನು ಶಾಲಿನಿ ಚಿಕ್ಕಂದಿನಿಂದಲೂ ಸ್ನೇಹಿತೆಯರು. ಒಂದೇ ರಸ್ತೆಯಲ್ಲಿ 10 ಮನೆ ಕಳೆದರೆ ಇನ್ನೊಬ್ಬರ ಮನೆ ಸಿಗುತ್ತದೆ. ನಾನು ಹುಟ್ಟುತ್ತಲೇ ಅಮ್ಮನನ್ನು ಕಳೆದುಕೊಂಡ ನತದೃಷ್ಟೆ. ಅಪ್ಪನಿಗೆ ನನ್ನ ಮೇಲೆ ಅಕ್ಕರೆ ಅಮ್ಮ ಹೋಗುತ್ತಲೇ ಹೊರಟು ಹೋಯಿತು. ಅಮ್ಮ ಹೋಗಿ ವರ್ಷ ಕಳೆಯುವುದರೊಳಗೆ ಅಪ್ಪನಿಗೆ ಇನ್ನೊಂದು ಹೆಂಡತಿ ಬಂದಾಗಿತ್ತು. ನನ್ನ ಚಿಕ್ಕಮ್ಮ ಸಾದ ಸ್ವಭಾವದ ಹೆಂಗಸು, ಯಾರ ಮೇಲೂ ಯಾವ ರೀತಿಯ ಅಕ್ಕರೆ ಇರಲಿಲ್ಲ. ನನಗೆ ಹೊತ್ತು ಹೊತ್ತಿಗೆ ಊಟ ತಿಂಡಿಗೆ ಕೊರತೆ ಇರಲಿಲ್ಲ. ಆದರೆ ಜೀವನದಲ್ಲಿ ಕೊರತೆ ಇದ್ದಿದ್ದು ಒಂದೇ, ಅದು ನನ್ನವರ ಪ್ರೀತಿ. ಪ್ರತಿದಿನವೂ ಪ್ರೀತಿಗಾಗಿ ಹಂಬಲಿಸುತ್ತಿದ್ದೆ. ನನ್ನವರು ಅಂತ ಇದ್ದರು, ನನಗಾಗಿ ಯಾರೂ ಇರಲಿಲ್ಲ. 2 ವರ್ಷ ಕಳೆಯುವುದರಲ್ಲಿ ನನಗೆ ಒಬ್ಬ ತಮ್ಮ ಬಂದಿದ್ದ. ಅಪ್ಪನಿಗೆ ಅವನೆಂದರೆ ಎಲ್ಲಿಲ್ಲದ ಮುದ್ದು. ನನಗೆ ಅವನನ್ನು ಮುಟ್ಟಲೂ ಬಿಡುತ್ತಿರಲಿಲ್ಲ. ಅವನು ನನ್ನನ್ನು ತಾತ್ಸಾರ ಮಾಡುತ್ತಿದ್ದ. ಆದರೆ ಚಿಕ್ಕಮ್ಮನ ನಡವಳಿಕೆಯಲ್ಲಿ ಏನೂ ಬದಲಾವಣೆ ಇರಲಿಲ್ಲ. ತಮ್ಮನಿಗೆ ಬಟ್ಟೆ ತರುವಾಗ ಅಪ್ಪನ ಹತ್ತಿರ ಕಾಡಿ ನನಗೂ ಕೊಡಿಸುತ್ತಿದ್ದಳು. ತಮ್ಮ ಬಂದ ಮೇಲೂ ಊಟ ತಿಂಡಿಗೆ ಯಾವತ್ತೂ ಭೇದ ಭಾವ ಮಾಡಿರಲಿಲ್ಲ. ಆದರೆ ಪ್ರೀತಿ, ಅದು ನನ್ನ ಪಾಲಿಗೆ ಮರೀಚಿಕೆಯಾಗಿತ್ತು. ಆಗ ನನಗೆ ಆಪ್ತವಾಗಿದ್ದು ನನ್ನ ಡೈರಿ. ನನಗೆ ಬುದ್ಧಿ ಬಂದಲ್ಲಿಂದ ಬರೆಯುತ್ತಾ ಬರುತ್ತಿದ್ದ ನನ್ನ ಪುಟ್ಟ ಡೈರಿ. ಆ ಡೈರಿಯ ಪುಟಗಳಲ್ಲಿ ಬರೀ ನನ್ನ ನೋವಿನ ಸಂಗತಿಗಳೇ ತುಂಬಿ ತುಳುಕುತ್ತಾ ಇದ್ದವು. ನಾನು ಸ್ನೇಹಕ್ಕೆ ಹಾಗೂ ಪ್ರೀತಿಗಾಗಿ ಹಂಬಲಿಸುತ್ತಾ ಇದ್ದ ಸಮಯದಲ್ಲಿ ನಮ್ಮ ಮನೆಯ ಹತ್ತಿರ ಹೊಸದಾಗಿ ಬಂದವರೇ ಶಾಲಿನಿಯ ಕುಟುಂಬ. ನಾನು ಹೋಗುವ ಶಾಲೆಗೆ ಅವಳು ಸೇರಿಕೊಂಡಿದ್ದಳು. ನಮ್ಮಿಬ್ಬರ ಪರಿಚಯವಾದ ಮೇಲೆ ನಾವಿಬ್ಬರೂ ದಿನವೂ ಶಾಲೆಗೆ ಒಟ್ಟಿಗೆ ಹೋಗಿ ಬರುತ್ತಿದ್ದೆವು. ನೋಡುತ್ತಾ ನಮ್ಮ ನಡುವೆ ಸ್ನೇಹ ಹೆಚ್ಚಾಗಿ ಇಬ್ಬರೂ ಪ್ರಾಣ ಸ್ನೇಹಿತೆಯರಾದೆವು. ಅಂದು ಮೊದಲ ಬಾರಿ ಅವನನ್ನು ನೋಡಿದ್ದೆ ಶಾಲಿನಿಯ ಮನೆಯಲ್ಲಿ. ನಾನಾಗ 10ನೇ ತರಗತಿ, ಅವನು ಇಂಜಿನಿಯರಿಂಗ್ 2ನೇ ವರ್ಷ. ಕಂಬೈನ್ ಸ್ಟಡೀಸ್ಗೆ ಎಂದು ಅವಳ ಮನೆಗೆ ಹೋದಾಗ ಅವನೇ ಬಾಗಿಲು ತೆಗೆದಿದ್ದ. ನನ್ನ ಮೇಲೆ ಇಟ್ಟ ನೋಟವನ್ನು ತೆಗೆದೇ ಇರಲಿಲ್ಲ. ಹಲೋ, ಶಾಲಿನಿ ಇದ್ದಾಳಾ ಹಿಂದೆ ನಾನೇ. ಹೋ ಸಾರಿ, ಬನ್ನಿ ಒಳಗೆ. ನಿಮ್ಮ ಹೆಸರು ಅಂದ. ನಾನು ರಮ್ಯಾ ಅಂತ, ಶಾಲಿನಿಯ ಕ್ಲಾಸ್ಮೇಟ್. ಕಂಬೈನ್ ಸ್ಟಡೀಸ್ಗೆ ಅಂತ ಬಂದೆ ಎಂದೆ. ಬನ್ನಿ ಒಳಗೆ ರಮ್ಯಾ ಅವರೇ ಎಂದು ಮುದ್ದಾಗಿ ನಕ್ಕಾಗ ನನಗೆ ಅವನನ್ನು ಎದುರಿಸಲೂ ಆಗಲೇ ಇಲ್ಲ. ಎಂತಹ ಸುಂದರಾಂಗ, ಮಾತು ಕೂಡ ಅಷ್ಟೇ ಚೆನ್ನಾಗಿತ್ತು. ರಮ್ಯಾ ಎಂದು ಮೇಲಿನ ಕೋಣೆಯಿಂದ ಕೂಗಿದಳು. ಅಣ್ಣ, ಅವಳನ್ನು ಮೇಲೆ ಬರಲು ಹೇಳು ಎಂದು. ನಾನು ಮತ್ತೇನು ಮಾತನಾಡದೆ ಮೇಲಿನ ಕೋಣೆಗೆ ಹೋಗಿದ್ದೆ. ಶಾಲಿನಿ, ಯಾರದು ಎಂದೆ. ನನ್ನ ಅಣ್ಣ ಉದಯ್ ಕಣೆ. ಅದೇ ನಾನು ಹೇಳ್ತಿದ್ದೆ ಅಲ್ವಾ, ನನ್ನ ಅಣ್ಣ ಬೇರೆ ಊರಿನಲ್ಲಿ ಓದುತ್ತಿದ್ದಾನೆ ಎಂದು. ಅವನೇ ಇವನು. ನೀನು ಒಮ್ಮೆಯೂ ನೋಡಿಲ್ಲ ಅಲ್ವಾ ಈ 3 ವರ್ಷದಲ್ಲಿ? ಈಗ ರಜೆ ಎಂದು 2 ದಿನಕ್ಕೆ ಬಂದಿದ್ದಾನೆ. ನಾಡಿದ್ದು ಮತ್ತೆ ಹೊರಟೋಗುತ್ತಾನೆ ಎಂದಳು. ಅಷ್ಟರಲ್ಲಿ ಅವನು 2 ಗ್ಲಾಸ್ ಜ್ಯೂಸ್ ಹಿಡಿದುಕೊಂಡು ಬಂದು, ಇವತ್ತು ಅಮ್ಮ ಅಪ್ಪ ಇಬ್ಬರು ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ನನ್ನದೇ ಸರ್ವಿಸ್ ಇವತ್ತು, ಬೇರೆ ಏನಾದರೂ ಬೇಕಿದ್ದರೆ ಹೇಳಿ ಎಂದು ನನ್ನನ್ನೇ ನೋಡುತ್ತಿದ್ದ. ನಾನು ಅವನ ನೋಟ ಎದುರಿಸಲು ಆಗದೆ ತಲೆ ತಗ್ಗಿಸಿದೆ. ನನಗೆ ಮುಜುಗರ ಆಯಿತು ಎಂದುಕೊಂಡು, ಶಾಲಿನಿ, ನೀನು ಮತ್ತೆ ಇಲ್ಲಿಗೆ ಬರಬೇಡ ಅಣ್ಣ. ಇನ್ನು ಏನೇ ಬೇಕಿದ್ದರೂ ನಾನೇ ಬರುತ್ತೇನೆ, ದಯವಿಟ್ಟು ನಮಗೆ ಓದಲು ಬಿಡು ಎಂದು ಕಳುಹಿಸಿದ್ದಳು. ಅವನು ನನ್ನನ್ನು ವಾರೆ ಕಣ್ಣಿನಲ್ಲಿ ನೋಡುತ್ತಾ ಹೋಗಿದ್ದು ತಲೆ ತಗ್ಗಿಸಿದ್ದ ನನಗೆ ಗೊತ್ತಾಗಿತ್ತು. ನನ್ನ ಮೈನಲ್ಲಿ ಮೊದಲ ಬಾರಿಗೆ ರೋಮಾಂಚನವಾಗಿತ್ತು. ಕಣ್ಣುಗಳು ಅವನನ್ನೇ ಮತ್ತೆ ಮತ್ತೆ ನೋಡುವಂತೆ ಮಾಡಿದ್ದವು. ಅವನು ನನ್ನ ಕಡೆ ತಿರುಗಿ ನೋಡುತ್ತಿದ್ದ. ಅವಳದೇ ಲೋಕದಲ್ಲಿ ಇದ್ದ ಶಾಲಿನಿಗೆ ಇದ್ಯಾವುದೂ ಗೊತ್ತೇ ಆಗಿರಲಿಲ್ಲ. ಮೊದಲ ಬಾರಿಗೆ ನನ್ನ ಡೈರಿಯಲ್ಲಿ ಅವನ ಬಗ್ಗೆ ಬರೆದಿದ್ದೆ. ಅದಾದ ಮೇಲೆ 2 ದಿನಕ್ಕೆ ಹೊರಡುತ್ತೇನೆ ಎಂದು ಹೇಳಿದ ಉದಯ್,
ಒಂದು ವಾರ ಅಲ್ಲೇ ಇದ್ದಿದ್ದ. ನಾನು 2 ದಿನಕ್ಕೊಮ್ಮೆ ಅವಳ ಮನೆಗೆ ಕಂಬೈನ್ ಸ್ಟಡೀಸ್ಗೆಂದು ಹೋಗುತ್ತಿದ್ದೆ. ಹಾಗೆಲ್ಲ ಅವನೇ ಬಾಗಿಲು ತೆಗೆದು ನನ್ನನ್ನು ಸ್ವಾಗತಿಸುತ್ತಿದ್ದ. ಅಂದು ನನ್ನ ಹುಟ್ಟುಹಬ್ಬ. ಚಾಕ್ಲೇಟ್ ಹಿಡಿದು ಅವಳ ಮನೆಗೆ ಹೋಗಿದ್ದೆ. ಬಾಗಿಲು ತೆರೆದಿದ್ದು ಅದೇ ಉದಯ್. ನನ್ನ ನೋಡುತ್ತಿದ್ದಂತೆ, ರಮ್ಯಾ, ಇವತ್ತು ತುಂಬ ಚೆನ್ನಾಗಿ ಕಾಣುತ್ತಿದ್ದೀಯಾ ಎಂದು ನನ್ನ ನೋಡುತ್ತಾ ನಿಂತಿದ್ದ. ಅವನ ಅಮ್ಮ, ಯಾರು ಬಂದರೋ ಉದಯ್ ಎಂದು ಬಾಗಿಲ ಹತ್ತಿರ ಬಂದಾಗ ನನ್ನ ನೋಡಿ, ಓ ರಮ್ಯಾ, ಬಾರಮ್ಮ ಒಳಗೆ. ಇವನಬ್ಬ ಮನೆಗೆ ಬಂದವರನ್ನು ಒಳಗೆ ಕರೆಯಬೇಕು ಎಂದು ತಿಳಿಯಲ್ಲ ಎಂದು ಅವನಿಗೆ ಬೈಯುತ್ತಾ ನನ್ನ ಒಳಗಡೆ ಕರೆದರು. ಏನಿವತ್ತು ಇಷ್ಟೊಂದು ಚೆನ್ನಾಗಿ ಕಾಣುತ್ತೀಯಾ? ನನ್ನ ದೃಷ್ಟಿನೇ ತಾಗುತ್ತೆ ನಿನಗೆ ಎಂದು ಕೈನಲ್ಲಿ ನಟಿಕೆ ತೆಗೆದರು. ಆಂಟಿ, ಇವತ್ತು ನನ್ನ ಹುಟ್ಟಿದ ದಿನ, ಚಾಕ್ಲೇಟ್ ತೆಗೆದುಕೊಳ್ಳಿ ಎಂದು ಬಾಕ್ಸ್ ಅವರ ಮುಂದೆ ಹಿಡಿದೆ. ಅವರು ಹುಟ್ಟುಹಬ್ಬದ ಶುಭಾಶಯಗಳು ಎಂದು ಒಂದು ಚಾಕ್ಲೇಟ್ ತೆಗೆದುಕೊಂಡು, ಅಂಕಲ್ಗೆ ಇದು ಎಂದು ಇನ್ನೊಂದು ತೆಗೆದು ಇಟ್ಟುಕೊಂಡು, ಈಗ ಬಂದೆ ಎಂದು ಒಳಗೆ ಹೋದರು. ನಂತರ ಉದಯ್ ಹತ್ತಿರ ಹಿಡಿದಿದ್ದೆ. ಅವನು ಒಂದು ಚಾಕ್ಲೇಟ್ ತೆಗೆದುಕೊಂಡು, ಹುಟ್ಟುಹಬ್ಬದ ಶುಭಾಶಯಗಳು ರಮ್ಯಾ ಎಂದು ಮುದ್ದಾಗಿ ಹೇಳಿ ಅವನ ಕೈನಲ್ಲಿ ಇದ್ದ ಚಾಕ್ಲೇಟನ್ನು ನನಗೆ ಅರ್ಧ ತಿನ್ನಿಸಿ, ಉಳಿದ ಅರ್ಧ ಚಾಕ್ಲೇಟನ್ನು ಯಾವುದೇ ಮುಜುಗರ ಇಲ್ಲದೆ ತಾನು ತಿಂದಿದ್ದ. ಖುಷಿಯಿಂದ ನನ್ನನ್ನೇ ನೋಡುತ್ತಾ. ಆ ಕ್ಷಣಕ್ಕೆ ನನಗೆ ಏನು ಹೇಳಬೇಕೋ ಗೊತ್ತಾಗಲಿಲ್ಲ. ಅವನ ಕೈಬೆರಳು ನನ್ನ ತುಟಿ ಸೋಕಿದಾಗ ಹೇಗೇಗೋ ಆಗಿತ್ತು. ಒಂದು ಕ್ಷಣ ಕಣ್ಣು ಮುಚ್ಚಿದ್ದೆ. ಆಗ ಶಾಲಿನಿ ಅಲ್ಲಿಗೆ ಒಂದು ದೊಡ್ಡ ಗೊಂಬೆ ಹಿಡಿದುಕೊಂಡು ಬಂದು, ಹ್ಯಾಪಿ ಹ್ಯಾಪಿ ಬರ್ಡೇ ನನ್ನ ಮುದ್ದು ಗೆಳತಿಗೆ ಎಂದು ಹೇಳುತ್ತಿದ್ದಂತೆ ವಾಸ್ತವಕ್ಕೆ ಬಂದು ಕಣ್ಣು ಬಿಟ್ಟಿದ್ದೆ. ಶಾಲಿನಿ ಸ್ವರ ಕೇಳುತ್ತಲೇ ಉದಯ್ ತನ್ನ ಕೋಣೆಗೆ ಹೋಗಿ ಸೇರಿದ್ದ. ಶಾಲಿನಿ ದೊಡ್ಡ ಗೊಂಬೆಯನ್ನು ನನಗೆ ಕೊಟ್ಟು ಮತ್ತೊಮ್ಮೆ ಶುಭಾಶಯ ಹೇಳಿದಳು. ಅಷ್ಟರಲ್ಲಿ ಆಂಟಿ ಒಂದು ಸ್ವೀಟ್ ಜೊತೆ ಬಂದು ನನಗೆ ತಿನ್ನಿಸಿ ಮತ್ತೊಮ್ಮೆ ಶುಭಾಶಯ ಹೇಳಿದ್ದರು. ಹೊರಗೆ ಹೋದ ಅಂಕಲ್ ಕೂಡ ಬಂದು ನನಗೆ ಬಟ್ಟೆಯ ಕವರ್ ಕೊಡುತ್ತಾ, ಹುಟ್ಟುಹಬ್ಬದ ಶುಭಾಶಯಗಳು ಪುಟ್ಟ ಎಂದರು. ನನ್ನ ತಂದೆ ತಾಯಿಯ ಪ್ರೀತಿ ನೋಡದ ನನಗೆ ಒಮ್ಮೆ ಕಣ್ಣುಗಳು ತುಂಬಿ ಬಂದಿತ್ತು. ಇಬ್ಬರ ಕಾಲಿಗೂ ಬಿದ್ದು ನಮಸ್ಕಾರ ಮಾಡಿದ್ದೆ. ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬದ ದಿನ ತಪ್ಪದೇ ನನಗಾಗಿ ಆಂಟಿ ಏನಾದರೂ ಸ್ವೀಟ್ ಮಾಡುತ್ತಿದ್ದರು. ಅಂಕಲ್ ಹಾಗೂ ಶಾಲಿನಿ ಏನಾದರೂ ತಂದು ಕೊಡುತ್ತಿದ್ದರು. ಉದಯ್ ಭೇಟಿ ಆಗುತ್ತಿದ್ದದ್ದು ತುಂಬ ಕಮ್ಮಿ. ಆದರೆ ನನ್ನ ಹುಟ್ಟುಹಬ್ಬದ ದಿನ ಅವನು ಊರಿಗೆ ಏನಾದರೂ ನೆಪ ಮಾಡಿ ಬರುತ್ತಿದ್ದ. ನನ್ನ ಮನಸ್ಸು ಅವನನ್ನು ನೋಡಲು ಯಾವಾಗಲೂ ಬಯಸುತ್ತಿತ್ತು. ನಮ್ಮ PUC ಮುಗಿದು ನಾವು ಡಿಗ್ರಿಗೆ ಬರುವಾಗ ಉದಯ್ಗೆ ಕೆಲಸ ಸಿಕ್ಕಿತ್ತು. ಅಂದು ಶಾಲಿನಿ ಖುಷಿಯಿಂದ ಬಂದು ಹೇಳಿದ್ದಳು. ನನಗೂ ಅಷ್ಟೇ ಖುಷಿಯಾಗಿತ್ತು. ಉದಯ್ಗೆ ಕೆಲಸ ಸಿಕ್ಕಿದ ಮೇಲೆ ಮೊದಲಿನ ಹಾಗೆ ಊರಿಗೆ ಬರುತ್ತಿರಲಿಲ್ಲ. ಬಂದರೂ ನನ್ನ ಕಣ್ಣಿಗೆ ಬೀಳುವುದು ತುಂಬ ಕಮ್ಮಿಯಾಗಿತ್ತು. ನನ್ನ ಹುಟ್ಟುಹಬ್ಬಕ್ಕೆ ತಪ್ಪದೇ ಬರುತ್ತಿದ್ದವ ಕೆಲಸ ಸಿಕ್ಕಿದ ಮೇಲೆ ನನ್ನ ಮರೆತಂತೆ ಕಾಣುತ್ತಿತ್ತು. ಎಷ್ಟೋ ಬಾರಿ ಅಂದುಕೊಳ್ಳುತ್ತಿದ್ದೆ, ನಾನೇನಾದರೂ ಅವನನ್ನು ಪ್ರೀತಿಸುತ್ತಿದ್ದೇನಾ ಎಂದು. ಆದರೆ ಅವನು ಎಂದೂ ನನಗೆ ಏನೂ ಹೇಳಿರಲಿಲ್ಲ. ನಾನೇ ಏನೇನೂ ಊಹೆ ಮಾಡಿಕೊಂಡರೆ ತಪ್ಪು ಎಂದು ಅನಿಸಿತು. ನನ್ನ ಮನಸ್ಸಿನ ನೋವು, ನಲಿವು, ನನ್ನ ಮನದ ಭಾವನೆ ಎಲ್ಲವೂ ನನ್ನ ಡೈರಿಯ ಪುಟದಲ್ಲಿ ದಿನವೂ ದಾಖಲೆ ಆಗುತ್ತಿತ್ತು. ಅದೇ ನನ್ನ ಆಪ್ತ ಸಂಗಾತಿಯಾಗಿತ್ತು. ನಮ್ಮ ಡಿಗ್ರಿ ಮುಗಿದಂತೆ ಉನ್ನತ ಶಿಕ್ಷಣಕ್ಕೆ ಸೇರಿಕೊಂಡೆವು. ನಮ್ಮ ಮಾಸ್ಟರ್ ಕೊನೆಯ ವರ್ಷ. ಒಂದು ದಿನ ಶಾಲಿನಿ ಬಂದು, ನಾಳೆ ಉದಯನಿಗೆ ಹೆಣ್ಣು ನೋಡಲು ಹೋಗುತ್ತಿದ್ದೇವೆ ಎಂದಳು. ಮೊದಲ ಬಾರಿ ನನ್ನ ಮನಸ್ಸಿಗೆ ತುಂಬ ಸಂಕಟವಾಯಿತು. ಮೊದಲ ಬಾರಿ ಉದಯ್ನ ಮೇಲೆ ನನಗೆ ಪ್ರೀತಿ ಇದೆ ಎಂದು ಅನಿಸಿತು. ನನ್ನ ಉದಯ್ ನನಗೆ ಬೇಕು ಎಂದು ಅನಿಸುತ್ತಾ ಇತ್ತು. ಆದರೆ ನಾನು ಹೇಗೆ ಹೇಳಲಿ, ಯಾರಿಗೆ ಹೇಳಲಿ? ಉದಯ್ ಮನದಲ್ಲೇನು ಇದೆ ಎಂದೇ ತಿಳಿದಿರಲಿಲ್ಲ. ಎಲ್ಲ ನನ್ನ ಡೈರಿಯ ಪುಟದಲ್ಲಿ ಅಳುತ್ತಾ ಬರೆದು ಸಮಾಧಾನ ಮಾಡಿಕೊಂಡಿದ್ದೆ. ನನ್ನ ಹಣೆ ಬರಹವೇ ಇಷ್ಟು. ನನಗೆ ಏನೊಂದೂ ಸಿಗುವುದಿಲ್ಲ, ಯಾರ ಪ್ರೀತಿಯೂ ಸಿಗುವುದಿಲ್ಲ. ಶಾಲಿನಿಗೆ ನನ್ನ ಮನದ ಭಾವನೆ ತಿಳಿದು ಅವಳ ಸ್ನೇಹ ಹಾಗೂ ಪ್ರೀತಿಯೂ ಇಲ್ಲದೆ ಹೋದರೆ ಎಂದು ನೆನೆದು ತುಂಬ ದುಃಖವಾಯಿತು. ಅಮ್ಮ, ನಿನ್ನ ಜೊತೆ ನನ್ನನ್ನು ಯಾಕೆ ಕರೆದುಕೊಂಡು ಹೋಗಲಿಲ್ಲ? ನನ್ನನ್ನು ಒಂಟಿ ಮಾಡಿ ಯಾಕೆ ಹೋದೆ? ನನ್ನವರು ಎಂದು ಇದ್ದರೋ ಯಾರೂ ನನ್ನವರಲ್ಲ. ನನ್ನ ಪ್ರೀತಿಸುವ ಒಂದು ಜೀವಕ್ಕಾಗಿ ಹಂಬಲಿಸುವಂತೆ ಆಗಿದೆ ಎಂದು ಅದೆಷ್ಟೋ ಬಾರಿ ಅಮ್ಮನ ಫೋಟೋ ಹಿಡಿದು ಅತ್ತಿದ್ದೇನೆ. ಪ್ರತಿ ಬಾರಿ ಶಾಲಿನಿ ನನ್ನ ಅಣ್ಣನಿಗೆ ಹುಡುಗಿ ನೋಡಲು ಹೋಗುತ್ತಿದ್ದೇವೆ ಎಂದಾಗಲೆಲ್ಲ ನನ್ನ ಮನದಲ್ಲಿ ಉದಯ ಆ ಹುಡುಗಿಯನ್ನು ಒಪ್ಪದಿದ್ದರೆ ಸಾಕು ಎಂದು ಅನಿಸುತ್ತಿತ್ತು. ಒಮ್ಮೆ ಮಾತನಾಡುತ್ತಾ, ನನ್ನ ಅಣ್ಣ ಯಾವ ಹುಡುಗಿಯನ್ನು ಒಪ್ಪುತ್ತಿಲ್ಲ ಕಣೆ. ನನ್ನ ಅತ್ತಿಗೆಯಾಗುವವಳೋ ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಯಾವಾಗ ನನ್ನ ಅಣ್ಣನ ಮನಸ್ಸು ಬದಲಾಗುತ್ತದೆ ಎಂದು ಹೇಳುತ್ತಿದ್ದಳೋ. ಹಾಗೆಲ್ಲ ನನಗೆ ಖುಷಿಯಾಗುತ್ತಿತ್ತು. ಈ ಬಾರಿ ಮತ್ತೆ ಮೈಸೂರಿಗೆ ಹೋಗುತ್ತಿದ್ದೇವೆ ಎಂದಾಗ ಹಿಂದಿನಂತೆ ಮತ್ತೆ ಮನಸ್ಸಿಗೆ ಬೇಸರವಾಗಿತ್ತು. ಹಳೆಯದೆಲ್ಲ ನೆನಪಾಗಿತ್ತು. 2 ದಿನ ಕಳೆದ ಮೇಲೆ
ಶಾಲಿನಿ ಖುಷಿಯಿಂದ, ಅಂತೂ ನಮ್ಮ ಅಣ್ಣ ಹುಡುಗಿಯನ್ನು ಒಪ್ಪಿದ್ದಾನೆ ಕಣೆ. ಮುಂದಿನ ತಿಂಗಳು ನಿಶ್ಚಿತಾರ್ಥ, 4 ತಿಂಗಳು ಕಳೆದ ಮೇಲೆ ಮದುವೆ ಅಂತೆ. ಅಂತೂ ನನಗೆ ಅತ್ತಿಗೆ ಬರುವ ಕಾಲ ಬಂದಿತು ಕಣೆ ಎಂದಳು. ಆಗ ನನಗೆ ತುಂಬ ಬೇಜಾರಾಗಿತ್ತು. ನನ್ನ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು. ನಾನು ಕಂಗ್ರಾಟ್ಸ್ ಕಣೆ, ನಿನ್ನ ಅಣ್ಣನಿಗೂ ಹೇಳಿಬಿಡು ಎಂದೆ. ಬಂದ ದುಃಖವನ್ನು ತಡೆದುಕೊಳ್ಳುತ್ತಾ ಮತ್ತೇನೂ ಮಾತನಾಡದೆ ಅಲ್ಲಿಂದ ಹೊರಟು ಬಿಟ್ಟಿದ್ದೆ. ನನ್ನ ಸ್ವಭಾವ ನೋಡಿ ಅವಳಿಗೂ ವಿಚಿತ್ರ ಅನಿಸಿತ್ತು. ಕಣ್ಣಿನಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ಎದುರಿನ ದಾರಿ ಕಾಣುತ್ತಿರಲಿಲ್ಲ. ಯೋಚನೆಯೊಳಗೆ ರಸ್ತೆ ದಾಟಲು ಹೋದೆ. ಹಿಂದಿನಿಂದ ಶಾಲಿನಿ ಕೂಗುತ್ತಾ ಇದ್ದಳು. ಏನೂ ಕೇಳಲೇ ಇಲ್ಲ. ವೇಗವಾಗಿ ಬಂದ ಕಾರ್ ನನ್ನನ್ನು ಗುದ್ದಿಕೊಂಡು ಹೋಗಿತ್ತು. ತಲೆಗೆ ಬಲವಾಗಿ ಏಟು ಬಿದ್ದಿತ್ತು. ಅಮ್ಮ, ಅಂತೂ ನಿನ್ನ ಬಳಿಗೆ ಬರುತ್ತಿದ್ದೇನೆ. ನನಗೆ ಈ ಜೀವನ ಸಾಕಾಗಿದೆ. ಕರೆದುಕೋ ಅಮ್ಮ ನಿನ್ನ ಬಳಿಗೆ ನನ್ನನ್ನು. ಪ್ರೀತಿಗಾಗಿ ಹಂಬಲಿಸುತ್ತಾ ಇರುವ ನನಗೆ ನಿನ್ನ ಪ್ರೀತಿ ಆ ಲೋಕದಲ್ಲಿ ಸಿಗಬಹುದು ಅಮ್ಮ ಎಂದು ಜೋರಾಗಿ ಕೂಗಿದ್ದೆ. ಮುಂದಿನದು ಏನೂ ನೆನಪಿಲ್ಲ. ನನ್ನ ತಲೆ ನೆವರಿಸುತ್ತಾ ಇದ್ದಾರೆ ಯಾರೋ. ನನ್ನ ಅಮ್ಮನಾ? ಅಮ್ಮ ಅಮ್ಮ, ಅಂತೂ ನಾನು ನಿನ್ನ ಬಳಿಗೆ ಬಂದೆ ಅಮ್ಮ ಎಂದು ನಿಧಾನವಾಗಿ ಹೇಳುತ್ತಿದ್ದೆ. ಮತ್ತೆ ಮಂಪರು ಬಂದ ಹಾಗೆ ಆಯಿತು. ಡಾಕ್ಟರ್ ಡಾಕ್ಟರ್ ಎಂದು ಯಾರೋ ಗಾಬರಿಯಿಂದ ಕರೆಯುತ್ತಿದ್ದಾರೆ. ಹೇಗಾದರೂ ಉಳಿಸಿಕೊಡು ಇವಳನ್ನು ಎಂದು ಯಾರದೋ ಸ್ವರ. ಏನೊಂದೂ ಗೊತ್ತಾಗುತ್ತಿಲ್ಲ. ನನ್ನ ಅಮ್ಮ ಎಲ್ಲಿ ಹೋದಳು? ಇಷ್ಟು ಹೊತ್ತು ತಲೆ ಸವರುತ್ತಾ ಇದ್ದವಳು ಎಂದು ಅನಿಸುತ್ತಾ ಇತ್ತು. ಆದರೆ ಕಣ್ಣು ಬಿಡಲು ಆಗುತ್ತಿಲ್ಲ. ಮಾತುಗಳು ಕೇಳುತ್ತಾ ಇದೆ. ನಾನು ಎಲ್ಲಿದ್ದೇನೆ? ಏನೂ ತಿಳಿಯುತ್ತಿಲ್ಲ. ನೋವು ಗೊತ್ತಾಗುತ್ತಾ ಇದೆ. ಸತ್ತಾಗ ದೇಹಕ್ಕೆ ಆದ ನೋವು ಗೊತ್ತಾಗುವುದಿಲ್ಲ ಅಂತೆ. ಆದರೆ ನನಗೆ ಎಲ್ಲ ಗೊತ್ತಾಗುತ್ತಿದೆ. ಮನಸ್ಸಿಗೆ ಇನ್ನೂ ನೋವಾಗುತ್ತಿದೆ. ಹಾಗಾದರೆ ನಾನು ಇನ್ನೂ ಬದುಕಿದ್ದೇನಾ? ಆಗುತ್ತಿಲ್ಲ. ನನಗೆ ತಲೆಭಾರ. ಮುಂದೇನಾಗುತ್ತಿದೆ ತಿಳಿಯುತ್ತಿಲ್ಲ. ಯಾರೋ ನನ್ನ ಕೈ ಹಿಡಿದಿದ್ದಾರೆ. ಈ ಸ್ಪರ್ಶ ನಾನು ಬಯಸುತ್ತಿದ್ದ ಸ್ಪರ್ಶ. ತಲೆ ಸವರುತ್ತಾ ಇದ್ದಾರೆ. ಪುಟ್ಟ ಕಣ್ಣು ಬಿಡು ಎನ್ನುತ್ತಿದ್ದಾರೆ. ಅಮ್ಮನ? ನನ್ನ ಅಮ್ಮನ? ಯಾರದು? ಕಣ್ಣು ಬಿಡಲು ಆಗುತ್ತಿಲ್ಲ. ಕಷ್ಟ ಆಗುತ್ತಿದೆ. ಇಡೀ ದೇಹ ನೋಯುತ್ತಿದೆ. ರಮ್ಯಾ ರಮ್ಯಾ, ನನಗಾಗಿ ಆದರೂ ಕಣ್ಣು ಬಿಡು ಎಂಬ ಸ್ವರ ಕೇಳಿತು. ಇದು ನನ್ನ ಉದಯ್ನ ಸ್ವರ. ಹೌದು, ಇದು ಅವನದೇ ಸ್ಪರ್ಶ. ನನ್ನ ಉದಯ್ ಕರೆಯುತ್ತಿದ್ದಾನೆ. ದೇವರೇ, ನನಗೆ ಬದುಕಬೇಕು ಅನಿಸುತ್ತಾ ಇದೆ. ಒಮ್ಮೆ ಉದಯ್ನನ್ನು ನೋಡಿ ನಿನ್ನ ಬಳಿ ಬರುತ್ತೇನೆ. ಒಮ್ಮೆ ನನ್ನ ಕಣ್ಣು ಬಿಟ್ಟು ನನ್ನ ಉದಯ್ನನ್ನು ನೋಡುವ ಹಾಗೆ ಮಾಡು ಎಂದು ಬೇಡಿಕೊಳ್ಳುತ್ತಾ ಇದ್ದೆ. ಕಷ್ಟಪಟ್ಟು ನಿಧಾನವಾಗಿ ಕಣ್ಣನ್ನು ಬಿಟ್ಟೆ. ಹೌದು, ನಾನು ಬದುಕಿದ್ದೇನೆ. ನನ್ನ ಉದಯ್ ನನ್ನ ಕೈ ಹಿಡಿದು ಅಳುತ್ತಿದ್ದಾನೆ. ಆಂಟಿ ನನ್ನ ತಲೆ ಸವರುತ್ತಾ ಇದ್ದಾರೆ. ಪುಟ್ಟಿ ಪುಟ್ಟಿ ಎಂದು ಕರೆಯುತ್ತಾ ಇದ್ದಾರೆ. ಕಣ್ಣಿನಲ್ಲಿ ನೀರು ತುಂಬಿತ್ತು. ತೊದಲುತ್ತಾ ಉದಯ್ ಎಂದು ಕರೆದೆ. ನೀವು ಮಾತನಾಡಿಕೊಳ್ಳಿ, ನಾನು ಡಾಕ್ಟರನ್ನು ಕರೆದುಕೊಂಡು ಬರುತ್ತೇನೆ ಎಂದು ಆಂಟಿ ಹೊರಗೆ ಹೋದರು. ನನ್ನ ಕಣ್ಣಿನಿಂದ ಬೀಳುತ್ತಿದ್ದ ಕಣ್ಣೀರನ್ನು ಹೊರಿಸುತ್ತಾ ನನ್ನ ತಲೆ ಸವರುತ್ತಾ, ರಮ್ಯಾ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ನನ್ನನ್ನು ಒಂಟಿ ಮಾಡಿ ಹೋಗಬೇಡ. ನೀನಿಲ್ಲದ ನನ್ನ ಜೀವನವನ್ನು ನಾನು ಊಹಿಸಲಾರೆ ಎಂದು ನನ್ನ ಹಣೆಗೆ ಮುತ್ತಿಡುತ್ತಾ ಹೇಳಿದ ಉದಯ್. ಅಲ್ಲಿಗೆ ಬಂದ ಶಾಲಿನಿ, ತೊಂದರೆ ಮಾಡಿದ ನನ್ನ ಪ್ರೇಮಿಗಳಿಗೆ ಎಂದು ಹೇಳುತ್ತಾ ಒಳಗೆ ಬಂದಳು. ಕರಡಿ ಬಂದ ಹಾಗೆ ಬಂದಾಯ್ತು. ಇನ್ನೇನು ತೊಂದರೆ ಎಂದು ಕೇಳುತ್ತಿದ್ದೀಯಾ ಎಂದ ಉದಯ್. ನನ್ನ ಕ್ಷಮಿಸು ರಮ್ಯಾ, ಅಂದು ನಿನಗೆ ತಮಾಷೆಗೆ ಹೇಳಿದ್ದು ನಾನು. ನನ್ನ ಅಣ್ಣನ ಮದುವೆ ಗೊತ್ತಾಗಿದೆ ಎಂದು. ಅಣ್ಣ ಯಾವ ಹುಡುಗಿಯನ್ನು ಒಪ್ಪದಿದ್ದಾಗ ನಾನೇ ಅವನ ಬಳಿ ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಹೇಳು ಎಂದು ಒತ್ತಾಯ ಮಾಡಿದೆ. ನನ್ನ ಒತ್ತಾಯಕ್ಕೆ ಮಣಿದು ಅವನ ಮನದಲ್ಲಿ ನಿನ್ನ ಬಗ್ಗೆ ಇದ್ದ ಭಾವನೆಯನ್ನು ಹೊರಗೆ ಹಾಕಿದ. 7 ವರ್ಷದಿಂದ ನಿನ್ನನ್ನು ಪ್ರೀತಿಸುತ್ತಾ ಇದ್ದಾನಂತೆ. ನಿನ್ನ ಹತ್ತಿರ ಹೇಳಲು ಎದರಿದ್ದನಂತೆ. ನೀನು ಏನಾದರೂ ತಿಳಿದುಕೊಂಡು ದೊಡ್ಡ ಗಲಾಟೆ ಆಗಿ ನಮ್ಮಿಬ್ಬರ ಸ್ನೇಹಕ್ಕೆ ತೊಂದರೆಯಾದರೆ ಎಂದು ಸುಮ್ಮನಿದ್ದನಂತೆ. ಮತ್ಯಾರ ಬಳಿಯೂ ಅವನ ಮನದ ಭಾವನೆಯನ್ನು ಹೇಳಿಕೊಳ್ಳಲಿಲ್ಲ. ನನಗೆ ನಿನ್ನ ಮನದಲ್ಲಿ ಏನಿದೆ ಎಂದು ತಿಳಿದುಕೊಳ್ಳಬೇಕಿತ್ತು. ಹಾಗಾಗಿ ಅಂದು ಆ ರೀತಿ ಹೇಳಿದೆ. ಆದರೆ ನೀನು ನನಗೆ ಮಾತಿಗೆ ಸಿಗದೆ ಓಡಿ ಹೋಗಿದ್ದೆ. ರಸ್ತೆ ದಾಟುವಾಗ ಕಾರ್ ಬಂದು ಬಡಿದಿತ್ತು. ಇದಾಗಿ ಈಗ 15 ದಿನ ಆಯಿತು. ದಿನವೂ ನಿನ್ನ ಉಳಿವಿಗಾಗಿ ಪ್ರಾರ್ಥಿಸುತ್ತಾ ಇದ್ದೆವು. ನಿನ್ನ ಬ್ಯಾಗ್ನಲ್ಲಿ ಇದ್ದ ನಿನ್ನ ಡೈರಿ ನನಗೆ ಸಿಕ್ಕಿತು. ನಿನ್ನ ಒಪ್ಪಿಗೆ ಇಲ್ಲದೆ ಓದಿದ್ದೇನೆ. ನಿನಗೂ ನನ್ನ ಅಣ್ಣನ ಮೇಲೆ ಮನಸ್ಸು ಇರುವುದು ತಿಳಿಯಿತು. ಇಬ್ಬರ ಮನೆಯವರು ನಿಮ್ಮಿಬ್ಬರಿಗೂ ಮದುವೆ ಮಾಡಲು ಒಪ್ಪಿದ್ದಾರೆ ಎಂದು ಒಂದೇ ಉಸಿರಿಗೆ ಹೇಳಿ ಮುಗಿಸಿದ್ದಳು. ನಾನು ಹುಷಾರಾಗುತ್ತಿದ್ದಂತೆ ನನ್ನ ಹಾಗೂ ಉದಯ್ನ ಮದುವೆ ಅದ್ದೂರಿಯಾಗಿ ನೆರವೇರಿತು. ಅಮ್ಮ ಅಪ್ಪನ ಪ್ರೀತಿಗಾಗಿ ಹಂಬಲಿಸುತ್ತಾ ಇದ್ದ ನನಗೆ ಅತ್ತೆ ಮಾವನ ರೂಪದಲ್ಲಿ ದೇವರು ಆ ಪ್ರೀತಿಯನ್ನು ನೀಡಿದ್ದಾನೆ. ಶಾಲಿನಿ ರೂಪದಲ್ಲಿ ಉತ್ತಮ ಸ್ನೇಹಿತೆ ನಾದಿನಿ ಸಿಕ್ಕಿದ್ದಾಳೆ.
ಇನ್ನು ನನ್ನ ಗಂಡ ಉದಯ್ ನನ್ನನ್ನು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡುವಂತೆ ನೋಡಿಕೊಳ್ಳುತ್ತಿದ್ದಾನೆ. ಜೀವನವಿಡೀ ಪ್ರೀತಿಗಾಗಿ ಹಂಬಲಿಸುತ್ತಿದ್ದ ನನಗೆ ಆ ದೇವರು ಕೊನೆಗೂ ಎಲ್ಲರ ಪ್ರೀತಿಯನ್ನು ನೀಡಿದ್ದ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.